ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗ್ತಾ ಇದೆ ಬಣ ರಾಜಕೀಯ. ಡಿಕೆಶಿ ಆಪ್ತರ ಡಿನ್ನರ್ ಸಭೆ ಆಗಿದೆ. ಇದು ಶಕ್ತಿ ಪ್ರದರ್ಶನವಾ ಅನ್ನೋ ಪ್ರಶ್ನೆ ಸಹಜವಾಗಿದೆ. ರಾಜಕೀಯ ವಲಯದಲ್ಲಿ ಅದೇ ಚರ್ಚೆ ಆಗ್ತಾ ಇದೆ. ಇದು ಡಿಕೆ ಟೀಮ್ನ ಶಕ್ತಿ ಪ್ರದರ್ಶನ ಅಂತ. ಶಾಸಕ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ಇದು. 20ಕ್ಕೂ ಹೆಚ್ಚು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಆಗಿದೆ ಸಭೆ. 20ಕ್ಕೂ ಹೆಚ್ಚು ಅಧಿಕ ಶಾಸಕರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಸಭೆಯಲ್ಲಿ ಒತ್ತಡ, ಆ ರೀತಿಯ ಚರ್ಚೆಗಳು. ವರಿಷ್ಠರನ್ನ ಭೇಟಿಯಾಗಲು ಕೂಡ ಆಪ್ತರು ತೀರ್ಮಾನವನ್ನು ಮಾಡಿದ್ದಾರೆ. ಬಜೆಟ್ ಅಧಿವೇಶನ ಬಳಿಕ ಭಾರೀ ಬೆಳವಣಿಗೆ ಆಗುವ ನಿರೀಕ್ಷೆಗಳಿದೆ. ದೆಹಲಿ ಪರೇಡ್ಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ನಿನ್ನೆಯ ಈ ಡಿನ್ನರ್ ಮೀಟಿಂಗ್ನಲ್ಲೇ ಕಾಂಗ್ರೆಸ್ನಲ್ಲಿ ಡಿನ್ನರ್ ಸಭೆಯದ್ದೇ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕೆಲವರು ಫಾರಿನ್ಗೆ ಹೋಗ್ತಾರೆ, ಕೆಲವರು ದೆಹಲಿಗೆ ಹೋಗ್ತಾರೆ, ಕೆಲವರು ಡಿನ್ನರ್ ಹೆಸರಲ್ಲಿ ಸಭೆ ಸೇರ್ತಾರೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಜನ ಫಾರಿನ್ಗೆ ಹೋಗಿದ್ದಾರೆ, ಕೆಲವರು ದೆಹಲಿಗೆ ಹೋಗ್ತಾರೆ, ಇನ್ನೊಂದಿಷ್ಟು ಜನ ಡಿನ್ನರ್ ಸೇರ್ತಾರೆ. ಸೊ ಅದರಲ್ಲೇನು ತಪ್ಪಿದೆ ಅಂತ, ಅವರಿಗೂ ವೈಯಕ್ತಿಕ ಆಸೆಗಳಿರುತ್ತವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೆಲವರಿಗೆ ಮಂತ್ರಿ ಆಗಬೇಕು ಎಂಬ ಆಸೆ ಇರುತ್ತಲ್ವಾ, ಡಿನ್ನರ್ ಪಾರ್ಟಿ ಬಗ್ಗೆ ಮಾಹಿತಿ ಪಡಿತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಲ್ಲಿ ಸೇರಿರುವಂತವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ನಾಯಕರುಗಳೇ. 40ಕ್ಕೂ ಹೆಚ್ಚು ಜನ ಶಾಸಕರು ಕೂಡ ಸೇರಿದ್ರು. ಇದು ಶಕ್ತಿ ಪ್ರದರ್ಶನ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿದೆ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡ್ಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು, ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ? ಏನ್ ಮಾತಾಡಿದ್ದಾರೆ? ಸೊ ಡಿಸಿಎಂ ಅವ್ರಿಗೂ ಸಿಎಂ ಆಗಬೇಕು ಅನ್ನುವಂಥ ಮಾತನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, ಸಿಪಿ ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡೆಯ, ಮಂತ್ರಿ ಆಗಬೇಕು. ನಾವೆಲ್ಲ ಓಲ್ಡ್ ಆಗೋದು. ನಾನು, ಪರಮೇಶ್ವರು, HK ಪಾಟೀಲು, ನಾವೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ. ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ದೆಹಲಿಯವ್ರಿಗೆ ಈ ವಿಚಾರನ ಗಮನ